ಭಾಳ ಆಶ್ಚರ್ಯವಾದಂಥದ್ದು. ಏನಪ್ಪ ಇದು ಓಸಲ್ಲಿ ನೋಡಿದ್ರೆ ಸೊ 56, 58, 60, 65. ಕರ್ನಾಟಕ SSC GD 2024 ಅಧಿಕೃತ ಕಟ್ ಆಫ್ ಇಳಿಸಲಾಗಿದೆ. ಕರ್ನಾಟಕದ ಹೇಳ್ತಾ ಇರೋದು ನಿಮಗೆ SSC GD ಎಕ್ಸಾಮ್ ಬರೆದು ಕೀ ಆನ್ಸರ್ ತಗೊಂಡು ಮಕ್ಕಳು ಬಹಳ ಸುತ್ತುತ್ತಾ ಇದ್ದಾರೆ. ನಮಸ್ತೆ, ಜೈ ಹಿಂದ್. ನಮಸ್ತೆ ಕನ್ನಡ ಮೈಸೂರು ವತಿಯಿಂದ ಕೊಡ್ತಂಥ ವಿಡಿಯೋ ಇದು ಬಹಳ ಇಂಪಾರ್ಟೆಂಟ್. ಇದನ್ನು ಈಗಾಗಲೇ ಅಪ್ಡೇಟ್ ಅಪ್ಲೋಡ್ ಮಾಡ್ತಾ ಇದ್ದೀವಿ ವಿಡಿಯೋನ. SSC GD ಎಕ್ಸಾಮ್ ಬರೆದು ಕೀ ಆನ್ಸರ್ ತಗೊಂಡು ಮಕ್ಕಳು ಬಹಳ ಸುತ್ತುತ್ತಾ ಇದ್ರು. ಸರ್ ನನ್ನ ಕಟ್ ಆಫ್ ಯಾವ ಎಷ್ಟು ನಿಂತ್ಕೊಳ್ತೋ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ಇಯರ್ ಲಿಸ್ಟಿಗೆ ನಿಂತ್ಕೊಂಡಿತ್ತು. ಈ ಸಲ ನಂದು ಕೂಡ ಸ್ಕೋರ್ ಚೆನ್ನಾಗಿದೆ. ಈ ಸಲ ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ, ಕಟ್ ಆಫಲ್ಲಿ ಹೆಸರು ಬಂದೇ ಬರುತ್ತೆ ಅಂತೇಳಿ ಬಹಳಷ್ಟು ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಆದರೆ ಯಾವತ್ತು ಈ ದಿನ ಬಂದಂಥ ರಿಸಲ್ಟ್ನ ಕಟ್ ಆಫ್ ನೋಡಿ ಎಲ್ಲರಿಗೂ ಬಹಳ ಆಶ್ಚರ್ಯ ಆಗೋಗಿದೆ. ಏನಪ್ಪ ಈ ಲೆವೆಲ್ ನಿಂತ್ಕೊಂಡ್ಬಿಟ್ಟಿದೆ, ಈ ಹೈ ತಗೊಂಡು ನಿಲ್ಲಿಸ್ಬಿಟ್ಟಿದ್ದಾನೆ. ಲಾಸ್ಟ್ ಇಯರು 59, 58, 60, 65 ನಿಲ್ಸ್ಕೊಂಡಂಥದ್ದು ಈ ಸಲ ಡೈರೆಕ್ಟ್ಲಿ ಹೈ ಮೇಲ್ಗಡೆ ಎಲ್ಲಿ ನಿಲ್ಲಿಸಿದ್ದಾನೆ ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಕರ್ನಾಟಕ SSC GD 2024 ಅಧಿಕೃತ ಕಟ್ ಆಫ್ ಇಳಿಸಲಾಗಿದೆ. ಕರ್ನಾಟಕದ ಹೇಳ್ತಾ ಇರೋದು ನಿಮಗೆ. ಕರ್ನಾಟಕ ಕೊಟ್ಟಿರೋಂಥದ್ದು ಕ್ಯಾಟಗರಿ ಜನರಲ್ ಕ್ಯಾಟಗರಿ ಎಷ್ಟು ನಿಲ್ಲಿಸಿದೆ ಗೊತ್ತಾ? 81.61951ಗೆ. ಮೊದಲು 60, 62 ನಿಂತಿದ್ದು ಡೈರೆಕ್ಟ್ಲಿ 20% ಮೇಲ್ಗಡೆ ಹೋಗ್ಬಿಟ್ಟಿದೆ. ನೆಕ್ಸ್ಟ್ EWS ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ 76.4119 ನಿಲ್ಲಿಸ್ಬಿಟ್ಟಿದ್ದಾನೆ. ಈ ಲೆವೆಲ್ ನಿಲ್ಲಿಸ್ಬಿಟ್ಟಿದ್ದಾನೆ ನೋಡಿ. ನೆಕ್ಸ್ಟು OBC ಬರುವಂಥದ್ದು 78.60857 ನಿಲ್ಲಿಸಿದ್ದಾನೆ. SC ಕ್ಯಾಟಗರಿ ಕಡಿಮೆ ಇಲ್ಲ, ಕಂಪ್ಯಾರಿಸನ್ ಮಾಡಿದ್ರೆ SC ಕ್ಯಾಟಗರಿ ಕೂಡ ಹೈ ಲೆವೆಲ್ ತಗೊಂಡು ನಿಲ್ಲಿಸ್ಬಿಟ್ಟಿದ್ದಾನೆ 73.8704ಗೆ. ST ಕ್ಯಾಟಗರಿ ಜನರಲ್ ಕ್ಯಾಟಗರಿಗೆ ಈಕ್ವಲ್ ಮಾಡಿಬಿಟ್ಟಿದ್ದಾನೆ, ಏನು ವ್ಯತ್ಯಾಸನೇ ಇಲ್ಲ. 80.05965 ನಿಲ್ಲಿಸ್ಬಿಟ್ಟಿದ್ದಾನೆ. ಇದು ಮೇಲ್ಗೆ ಗಂಡು ಮಕ್ಳುಗಳಿಗೆ. ಅದು ಹೆಣ್ಮಕ್ಳು ನೋಡೋ ಬನ್ನಿ. ಹೆಣ್ಮಕ್ಳು ಕೊಟ್ಟಿರೋಂಥದ್ದು ಫಿಮೇಲ್ಗೆ ಜನರಲ್ಗೆ 80.00243 ನಿಲ್ಲಿಸಿದ್ದಾನೆ. ಈಕ್ವಲೆಂಟ್ ಸೇಮ್ ಮೇಲ್ಗೂ ಇದಕ್ಕೂ ಜಾಸ್ತಿ ವ್ಯತ್ಯಾಸನೇ ಇಲ್ಲ, ಹಂಗಾಗಿದೆ. EWS 73.34929 ನಿಲ್ಲಿಸಿದ್ದಾನೆ. ಅದೇ ಥರ OBC 78.88348 ಗಂಡು ಮಕ್ಳಿಗಿಂತ ಒಂದು ಸ್ವಲ್ಪ ಜಾಸ್ತಿ ನಿಲ್ಲಿಸ್ಬಿಟ್ಟಿದ್ದಾನೆ. SC 74.64846 ನಿಲ್ಲಿಸಿದ್ದಾನೆ. ಈಕ್ವಲೆಂಟ್ ಗಂಡು ಮಕ್ಳು ನೋಡಿದ್ರೆ ಇದು ಸ್ವಲ್ಪ ಜಾಸ್ತಿ ನಿಲ್ಲಿಸ್ಬಿಟ್ಟಿದ್ದಾನೆ. ST 76.71103 ನಿಲ್ಲಿಸಿದ್ದಾನೆ. ಭಾಳ ಆಶ್ಚರ್ಯವಾದಂಥದ್ದು. ಏನಪ್ಪ ಇದು ಓಸಲ್ಲಿ ನೋಡಿದ್ರೆ ಸೊ 56, 58, 60, 65 ನಿಲ್ಲಿಸಿದ್ದ. ಈ ಸರ್ ಡೈರೆಕ್ಟ್ಲಿ ಏನು ಈ ಲೆವೆಲ್ ತೊಗೊಂಡು ನಿಲ್ಲಿಸ್ಬಿಟ್ಟಿದ್ದಾನೆ ಅಂತಂದರೆ ಏನು ನಿಲ್ಲಿಸಿದ್ದಾನೆ ಗೊತ್ತಾ? ಎಲ್ಲರೂ ಕೂಡ ಎಕ್ಸಾಮ್ ಬರೆದಂಥ ಮಕ್ಕಳು ಸ್ಕೋರ್ ಜಾಸ್ತಿ ಮಾಡಿದ್ದಾರೆ ಅಂತ ಅರ್ಥ. ಎಕ್ಸಾಮ್ ಬರೆದಂಥ ಮಕ್ಕಳು ಸ್ಕೋರ್ನ ಜಾಸ್ತಿ ಮಾಡಿದ್ದಾರೆ. ಎಲ್ಲರೂ ಕೂಡ ಸ್ಕೋರ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಸ್ಕೋರ್ ಜಾಸ್ತಿ ಮಾಡಿದಾಗ ಕಟ್ ಆಫ್ ಹೈಗೆ ನಿಂತ್ಬಿಟ್ಟಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಟ್ ಆಫ್ ಹೆಂಗೆ ನಿಂತ್ಕೊಳ್ತೆ ತುಂಬ ಮಕ್ಕಳು ಕೇಳ್ತಾ ಇರ್ತೀರ. ಕಟ್ ಆಫ್ ನಿಂತ್ಕೊಳ್ಳೋದು ಸ್ಕೋರ್ ಮೇಲೆ. ಯಾವ ಮಕ್ಕಳು ಎಷ್ಟು ಸ್ಕೋರ್ ಮಾಡಿರ್ತಾರೆ, ಅವ್ರಿಗೆ ಎಷ್ಟು ವೇಕೆನ್ಸೀಸ್ ಅವಶ್ಯಕತೆ ಇರ್ತದೆ, ಅಲ್ಲಿಗೆ ಟಾಪಲ್ಲಿ ನಿಲ್ಲಿಸ್ಬಿಡ್ತಾರೆ, ಟಾಪ್ ಎಂಡಲ್ಲಿ. ಈ ಸಲ ಹಂಗೇನೆ ಎಲ್ಲ ಮಕ್ಕಳು ಸ್ಕೋರ್ ಚೆನ್ನಾಗಿ ಮಾಡಿದ್ದಾರೆ, ಅದಕ್ಕೋಸ್ಕರ ನಿಂತ್ಕೊಂಡಿದೆ. ಎಲ್ಲ ಹೇಳ್ತಿದ್ರು ಸರ್ 26,000 ವೇಕೆನ್ಸಿ ಇತ್ತು, 46,000 ಮಾಡಿಬಿಟ್ಟಿದ್ದಾನೆ, 20,000 ವೇಕೆನ್ಸಿ ಜಾಸ್ತಿ ಮಾಡಿದ್ದಾನೆ. ಇಲ್ಲಿಗೆ ಅರ್ಥ ನಮಗೆ ಈ ಸಲ ಅವಕಾಶ ಸಿಗುತ್ತೆ ಸರ್. ನಾನು ಒಂದು 76 ಮಾರ್ಕ್ಸ್ ಇದೆ, 70 ಮಾರ್ಕ್ಸ್ ಇದೆ, 66 ಇದೆ, ಈ ಸಲ ನನ್ನ ಹೆಸರು ಬರುತ್ತೆ ಅಂತೇಳಿ ಭಾಳ ಕುತೂಹಲದಿಂದ ಕಾಯ್ತಾಯಿದ್ರು ಮಕ್ಕಳುಗಳು. ಆದರೆ ಈ ಸಲ ಎಲ್ಲ ಉಲ್ಟಾ ಹೋಯಿತು. ಏನಪ್ಪ ಈ ಲೆವೆಲ್ಗೆ ಹೋಗಿ ನಿಂತ್ಕೊಂಡಿದೆ ಅಂತೇಳಿ. ವೇಕೆನ್ಸಿ ಜಾಸ್ತಿ ಇದ್ದರೂ ಕೂಡ ಮಕ್ಕಳುಗಳು ಸ್ಕೋರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಓದಿ ಎಕ್ಸಾಮ್ ಚೆನ್ನಾಗಿ ಬರ್ತಿದ್ದಾರೆ ಅಂತ ಅರ್ಥ. ಆದರೂ ಕೂಡ ಯಾರು ಎದೆಗೊಂದು ಹೋಗಬೇಡಿ. ಇದರಲ್ಲಿ ಒಂದು ಸೂಚನೆ ಕೊಡಲಾಗಿದೆ. ಸೂಚನೆ ನಾನು ಸಲ ಹೇಳ್ತೀನಿ, ವಿಶೇಷ ಸೂಚನೆ. ಇದು ಬಹಳ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ ಮೊದಲು. ಯಾರು ಕೂಡ ಎದೆಗೊಂದು ಹೋಗಬೇಡಿ. ಬಹಳಷ್ಟು ಅವಕಾಶ ಸಿಗ್ತವೆ, 1-2 ಅವಕಾಶಗಳು. 26 ಥರ ಪೋಸ್ಟ್ ಇದೆ ನಮ್ಮ ಸೆಂಟ್ರಲ್ ಮೈಸೂರು ಕೊಡ್ತಂಥ ತರಬೇತಿನಲ್ಲಿ, 1 ಅಲ್ಲ 2 ಅಲ್ಲ. ನೀವು ನಮ್ಮ ಸೆಂಟ್ರಲ್ ಮೈಸೂರು ಬನ್ನಿ, ನಾವು ತಯಾರಿ ಮಾಡೋಣ, ಚಿಂತೆ ಮಾಡೋಕ್ಕೆ ಹೋಗಬೇಡಿ. 1 ಅಲ್ಲ 2 ಅಂದರೆ ಈಗ ಆಲ್ರೆಡಿ CGL ಬಿಟ್ಟಿದ್ದಾನೆ, RPF ಬಿಟ್ಟಿದ್ದಾನೆ, MTS ಬಿಟ್ಟಿದ್ದಾನೆ. ಎಷ್ಟು ವೇಕೆನ್ಸಿಗಳು ಬಿಡ್ತಾ ಇದ್ದಾರೆ. ಒಂದುಗಳು ತಯಾರಿ ಮಾಡ್ತಾರೆ. ಸೇಮ್ ಎಕ್ಸಾಮ್ ಪ್ಯಾಟರ್ನ್ ಜಾಸ್ತಿ ವ್ಯತ್ಯಾಸ ಇರೋದಿಲ್ಲ. ಸೇಮ್ ಸಿಲೆಬಸ್ಸೇ, ಸೇಮ್ ಎಕ್ಸಾಮ್ ಪ್ಯಾಟರ್ನ್ ಇರ್ತದೆ. ಈಸಿಯಾಗಿ ನೀವು ಕ್ರ್ಯಾಕ್ ಮಾಡ್ಬೋದು. ಈ ವಿಶೇಷ ಸೂಚನೆ ಕೊಡಲಾಗಿದೆ. ಈ ಮೇಲಿನ ಕಟ್ ಆಫ್ ಅಂಕಗಳು ನಾರ್ಮಲೈಸೇಷನ್ ಆದ ಮೇಲೆ ಇರುವಂಥ ಅಂಕಗಳು ಕೊಡಲಾಗಿದೆ. ಆದರೆ ಹಾಗಾಗಿ ಆನ್ಸರ್ ಕೀ ಚೆಕ್ ಮಾಡಿದಾಗ ಇದ್ದ ನಿಮ್ಮ RAW ಅಂಕಗಳು ಈ ಮೇಲಿನ ಅಂಕಗಳಿಗಿಂತ ಕಡಿಮೆ ಇದ್ದರು. ಮೇಲೆ ಅಂಕಗಳಿದೆಯಾ ಕೊಡಲಾಗಿದೆಯಲ್ಲ, ಇದಕ್ಕಿಂತ ಕಡಿಮೆ ಇದ್ದರೂ ಕೂಡ ಒಮ್ಮೆ ಆಯ್ಕೆ ಪಟ್ಟಿಯನ್ನು ಪರೀಕ್ಷಿಸಿ. ಯಾಕೆಂದರೆ ನಿಮ್ಮ ನಾಮಿನೇಷನ್ ಅಂಕಗಳು ಜಾಸ್ತಿ ಇರಬಹುದು.
ನಿಮ್ಮ ಸ್ಕೋರು ಒಂದು 76 ತೊಗೊಂಡಿದ್ರಿ, ಆದರೆ ನಾರ್ಮಲೈಸೇಷನ್ನಲ್ಲಿ ಒಂದು 6-7 ಮಾರ್ಕ್ಸ್ ಜಾಸ್ತಿ ಕೊಟ್ಟಿರ್ತಾರೆ. ಅವಾಗ ನೀವು ಅಂಕಪಟ್ಟಿಲಿ ನಿಮ್ಮ ಹೆಸರು ಬಂದಿರಬಹುದು, ನಾರ್ಮಲೈಸೇಷನ್ ಇನ್ಕ್ಲೂಡ್ ಆಗಿರುತ್ತೆ, ಇಲ್ಲಿ ಇನ್ಕ್ಲೂಡ್ ಆಗಿ ಕೊಟ್ಟಿರೋಂಥ ವೇಳಾಪಟ್ಟಿ ಇದು. ಆದರೆ ಸೊ ನೀವು ಈ ಸ್ಕೋರನ್ನು ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಹೋಗ್ಬೇಡಿ, ನಿಮ್ಗೆ ಕೊಟ್ಟಿರೋಂಥ ರಿಸಲ್ಟ್ ಶೀಟ್ನ ತೆಗೀರಿ. ರಿಸಲ್ಟ್ ಶೀಟ್ ತೆಗೆದ್ಬಿಟ್ಟು ನಿಮ್ಮದು ರೋಲ್ ನಂಬರ್ ಹಾಕಿ ಅದರಲ್ಲಿ ನಿಮ್ಮ ಹೆಸರು ಬಂದಿದ್ರೆ 100% ನೀವು ಅದರಲ್ಲಿ ಆಯ್ಕೆ ಆಗಿದೆ ಅಂತ ಅರ್ಥ. ನಮ್ಮ ಸೈನಿಕ ಮೈಸೂರಿನಲ್ಲಿ SSC ಫಿಸಿಕಲ್ಗೆ 100% ರಿಸಲ್ಟ್ ಕೊಟ್ಟಿದ್ದೀವಿ, ಕೊಡ್ತಾನೆ ಇದ್ದೀವಿ. ಈಗಾಗಲೇ ಮಕ್ಕಳು ಮತ್ತು ತರಬೇತಿ ಪಡ್ಕೊಳ್ತಿದ್ದಾರೆ. ಫಿಸಿಕಲ್ಗೆ ವಿಶೇಷವಾದಂಥ ಸ್ಪೆಷಲ್ ಕೇರ್ ತಗೊಂಡು SSC GD ಮಕ್ಕಳು ನಾವು ತಯಾರಿ ಮಾಡ್ತೀವಿ. ಭರವಸೆ ನಮ್ಮ ಸ್ಯಾಮ್ ಮೇಲೆ ಇರಲಿ. ಈಗಾಗಲೇ ನೀವು ನೋಡಿರ್ಬೋದು 3ನೇ ಸಾರಿ ನಾವು ರಾಷ್ಟ್ರೀಯ ದಾಖಲೆ ಮಾಡ್ತಾ ಇದ್ದೀವಿ, ಬೆಸ್ಟ್ ರಿಸಲ್ಟ್ನ ಕೊಡ್ತಾ ಇದ್ದೀವಿ. ಮಕ್ಕಳಿಗೆ ಯಾರು ಆಸಕ್ತ ಮಕ್ಕಳುಗಳು, ಅವಶ್ಯಕತೆ ಉಳ್ಳಂಥ ಮಕ್ಕಳುಗಳು ನಮ್ಮ ಸೈನಿಕ ಮೈಸೂರಿಗೆ ಬಂದು 1 ತಿಂಗಳು ಕೂಡ ನೀವು ಕೋಚಿಂಗ್ ಪಡ್ಕೊಬೋದು. 24/7 ನಿಮ್ಮ ತಯಾರಿ ಮಾಡಲು ನಾವು ಸಿದ್ಧವಾಗಿರ್ತೀವಿ. ಯಾರ್ಯಾರು ಈ ನಾಮಿನೇಷನ್ಲಿ ನಿಮ್ಮ ಹೆಸರು ಬಂದಿದೆ, ನಿಮ್ಮ ಕಟ್ ಆಫಲ್ಲಿ ನಿಮ್ಮ ಹೆಸರು ಬಂದಿದೆ ಅಂಥ ಮಕ್ಕಳು ಬಂದು ನೀವು ಫಿಸಿಕಲ್ ತಯಾರಾಗ್ಬೋದು. ಯಾರ್ಯಾರು ಸ್ಕೋರ್ ಚೆನ್ನಾಗಿಲ್ಲ, ಸೊ ಈ ಥರ ನನಗೆ ವಂಚನೆ ಆಗ್ತಲ್ಲ ಅನ್ನೋದಕ್ಕಿಂತ ಹೆಚ್ಚು ನೀವು ಮತ್ತೆ ನಮ್ಮ ರಿಟರ್ನ್ ಎಕ್ಸಾಮು ಕೂಡ ನಮ್ಮ ಸೈನಿಕ ಮೈಸೂರಿನಲ್ಲಿ ಕೋಚಿಂಗ್ ಕೊಡ್ತಿದ್ದೀವಿ. ನೀವು ಕೂಡ ಬಂದು ನಮ್ಮ ಸೈನಿಕ ಮೈಸೂರಲ್ಲಿ ಕೋಚಿಂಗ್ ಪಡ್ಕೋಬೋದು. ಈಗ ಬಿಟ್ಟಿರುವಂಥ MTSಗೆ ಅಪ್ಲಿಕೇಶನ್ ಹಾಕೋಬೋದು, CGL ಅಪ್ಲಿಕೇಶನ್ ಹಾಕೊಬೋದು. ನಾವೇ ಅಪ್ಲಿಕೇಶನ್ ಕೊಡ್ತೀವಿ, ನೀವು ಹೊರಡೆ ಹೋಗಿಲ್ಲ, ಅಪ್ಲಿಕೇಶನ್ ನಾವೇ ಕೊಡ್ತೀವಿ. ನೀವು ಅದು ಕೂಡ ತಯಾರಾದರೆ ನೆಕ್ಸ್ಟ್ ಬರುವಂಥ ಕಟ್ ಆಫಲ್ಲಿ ನಿಮ್ಮ ಹೆಸರು ಬಂದೇ ಬರುತ್ತೆ. ನಮ್ಮ ಸೈನಿಕ ಮೈಸೂರಿನ ಯೂಟ್ಯೂಬ್ ಚಾನಲ್ ನೋಡ್ತಂಥ ಎಲ್ಲ ವಿಷಯಗಳಿಗೆ ಧನ್ಯವಾದಗಳು. ಯಾಕೆ ಅಂತಂದರೆ ನೀವು ಈ ವಿಡಿಯೋನ ಲಾಸ್ಟ್ ಗಂಟೆ ಕೊನೆ ತನಕ ನೋಡಿದ್ದೀರಾ. ಕೊನೆ ತನಕ ನೋಡಿ ಸುಮ್ಮನಾಗಬೇಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಇಷ್ಟವಾಗಿಲ್ವ ಡಿಸ್ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಯೂಸ್ಫುಲ್ ಗೊತ್ತಾಗಲಿ ಈ ವಿಷಯ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ. ಜೈ ಹಿಂದ್.